ನಮಸ್ತೆ ವೀಕ್ಷಕರೇ, ಸಿ ಎಸ್ ಫ್ಯಾಷನ್ಗೆ ಸ್ವಾಗತ. ಜೇನುತುಪ್ಪದಷ್ಟೇ ರುಚಿಕರವಾಗಿರುವಂಥ ಹಲಸಿನ ಹಣ್ಣಿನ ಹೋಳಿಗೆ ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ. ಮಾಡುವ ವಿಧಾನ ನೋಡೋಣವಾ? ನಾನಿಲ್ಲಿ ಹಲಸಲೆಣ್ಣೆ ತೊಗೊಂಡಿದ್ದೀನಿ. ನೀಟಾಗಿ ಬಿಡಿಸ್ಕೋಬೇಕು. ನೀಟಾಗಿ ಬಿಡಿಸ್ಕೊಂಡು ಕಟ್ ಮಾಡ್ಕೋಬೇಕು. ಕಟ್ ಮಾಡ್ಕೊಂಡಾದಮೇಲೆ ಒಂದು ಮಿಕ್ಸಿ ಜಾರಿಗೆ ನಾವು ಸ್ವಲ್ಪ ಕಾಯಿ ಏಲಕ್ಕಿನ ಪುಡಿ ಮಾಡಿಟ್ಕೋಬೇಕು. ಅದೇ ಮಿಕ್ಸಿಗೆ ನಾನು ಹಲಸಿನ ಹಣ್ಣು ಮತ್ತು ಬೆಲ್ಲ ಕರಸಿ ಇಟ್ಕೊಂಡಿರೋದು ಹಾಕ್ಕೊಂಡು ಚೆನ್ನಾಗಿ ರುಬ್ಕೋಬೇಕು. ಕಣಕ ರೆಡಿ ಮಾಡ್ಕೊಳ್ಳೋಣ. ರುಬ್ಬಿ ಇಟ್ಟಿರುವಂತಹ ಹಲಸಿನ ಹಣ್ಣು ಹಾಕ್ಕೊಂಡು ಒಂದು ಪಾತ್ರೆಗೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮೀಡಿಯಮ್ ಉರಿಗಿಂತ ಕಡಿಮೆ ಉರಿ ಇಟ್ಕೊಂಡು ಚೆನ್ನಾಗಿ ತಿರ್ಗಿಸ್ಕೋಬೇಕು. ಇದಕ್ಕೆ ಕಾಯಿ ಪುಡಿ ಮಾಡಿಟ್ಕೊಂಡಿದ್ವಲ್ಲ ಅದನ್ನು ನೀಟಾಗಿ ಹಾಕ್ಕೊಂಡು ತಿರ್ಗಿಸ್ಕೊಳ್ಳೋಣ. ಚಿರೋಟಿ ರವೆನ ಚೆನ್ನಾಗಿ ಹುರಿದಿಟ್ಕೊಂಡಿದ್ದೀನಿ, ಅದನ್ನು ಕೂಡ ಇದಕ್ಕೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಸ್ವಲ್ಪ ಗಟ್ಟಿ ಆಗೋಕ್ಕೋಸ್ಕರ ಚಿರೋಟಿ ರವೆ ಹಾಕ್ಕೋಬೇಕು. ಹಂಗೆ ಕೈ ಆಡಿಸ್ತಾನೆ ಇರಬೇಕು ನೋಡಿ, ಈ ಥರ ಅದಕ್ಕೆ ಗಟ್ಟಿ ಆಗಬೇಕು. ಕಣಕ ಆಯಿತು, ಈಗ ಹೂರ್ಣ ಮಾಡ್ಕೊಳ್ಳೋಣ. ಇದಕ್ಕೆ 1 ಕಪ್ ಚಿರೋಟಿ ರವೆ, 1 ಕಪ್ ಮೈದಾ, ಚಿಟಿಕೆ ಅರಿಶಿನ, ತುಪ್ಪ 2 ಚಮಚ ಹಾಕ್ಕೊಂಡು ಚೆನ್ನಾಗಿ ಒಂದ್ಸಲಿ ಮಿಕ್ಸ್ ಮಾಡ್ಕೋಬೇಕು. ನೀಟಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ನೋಡಿ, ಹಿಡಿದ್ರೆ ಈ ಥರ ಮುದ್ದೆ ಥರ ಹಾಕಬೇಕು. ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸ್ವಲ್ಪ ತೆಳು ಇರಲಿ, ಯಾಕೆಂದರೆ ಚಿರೋಟಿ ರವೆ ಹಾಕಿರೋದ್ರಿಂದ ಸ್ವಲ್ಪ ಇದಿರಲಿ. ಇದಕ್ಕೆ ಸ್ವಲ್ಪ ತುಪ್ಪ ಮತ್ತು ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ನಾದಿಸ್ಬಿಟ್ಟು 1-2 ಅವರ್ ಹಾಗೆ ಬಿಡೋಣ. ಆಗಿದೆ ನೋಡಿ, ಕರೆಕ್ಟಾಗಿ ಆಗಿದೆ ನೋಡಿ. ಕಣಕ ಹೂರ್ಣನೂ ಕರೆಕ್ಟಾಗಿ ಆಗಿದೆ. ಇದನ್ನು ನಾವು ಒಂದು ಒಬ್ಬಿ ಶೀಟ್ ತೊಗೊಳ್ಳೋಣ. ಒಬ್ಬಿ ಶೀಟ್ಗೆ ನಾವು ಇದನ್ನು ಸ್ವಲ್ಪ ತುಪ್ಪ ಹಾಕ್ಕೊಂಡು ಚೆನ್ನಾಗಿ ತಟ್ಕೊಳ್ಳೋಣ. ನಿಧಾನಕ್ಕೆ ತಟ್ಕೋಬೇಕು. ಇದಕ್ಕೆ ನೋಡಿ, ಕಣಕ ತಗೊಂಡು ನೀಟಾಗಿ ಹಾಕ್ಕೊಳ್ಳೋಣ. ಹಾಕ್ಕೊಂಡು ಚೆನ್ನಾಗಿ ನೀಟಾಗಿ ಕವರ್ ಮಾಡ್ಕೋಬೇಕು. ನಾವು ಇದನ್ನು ನೀಟಾಗಿ ಕವರ್ ಮಾಡ್ಕೊಳ್ಳೋಣ. ಎಷ್ಟು ಇರೋದ ತೆಗೆದುಬಿಡೋಣ. ಕೈಗೆ ಸ್ವಲ್ಪ ಎಣ್ಣೆ ಹಚ್ಕೊಂಡು ಚೆನ್ನಾಗಿ ಈಗ ತಟ್ಕೊಳ್ಳೋಣ ನೀಟಾಗಿ. ಉಬ್ಬಿ ಶೀಟಲ್ಲಿ ನಾವು ಹೋಳಿಗೆನ ನೀಟಾಗಿ ತಟ್ಕೊಳ್ಳೋಣ. ನೋಡಿ, ಸಾಫ್ಟಾಗಿ ಬರ್ತಾಯಿದೆ. ನಿಧಾನಕ್ಕೆ ರೌಂಡಕ್ಕೆ ತಟ್ಕೋಬೇಕು. ಚೆನ್ನಾಗಿ ತಟ್ಟಾಗಿದೆ ನೋಡಿ, ಹೋಳಿಗೆ ಎಷ್ಟು ನೀಟಾಗಿ ಬಂದಿದೆ. ಈಗ ನಾವು ಒಂದು ಸ್ವಲ್ಪ ಸ್ಟವ್ ಮೇಲೆ ಇಟ್ಕೊಳ್ಳೋಣ. ತವ ಕಾದ ತಕ್ಷಣ ಸ್ವಲ್ಪ ತುಪ್ಪ ಹಾಕ್ಕೊಂಡು ಇದಕ್ಕೆ ಹೋಳಿಗೆನ ನೀಟಾಗಿ ಹಾಕ್ಕೊಳ್ಳೋಣ. ಹಾಕ್ಕೊಂಡಾದ್ಮೇಲೆ ನೀಟಾಗಿ ಒಬ್ಬಿ ಶೀಟನ್ನ ತೆಕ್ಕೋಬೇಕು. ತೆಗೆದ್ಬಿಟ್ಟು ಎರಡೂ ಕಡೆ ನಾವು ತುಪ್ಪ ಹಾಕ್ಕೋಬೇಕು. ನೀಟಾಗಿ ಎರಡು ಕಡೆ ನೀಟಾಗಿ ಬೇಯಿಸ್ಕೊಳ್ಳೋಣ. ಸ್ಟವ್ ಉರಿ ಮೀಡಿಯಮ್ ಉರಿಗಿಂತ ಕಡಿಮೆ ಇಟ್ಕೋಬೇಕು. ನೀಟಾಗಿ ಎರಡು ಕಡೆ ತುಪ್ಪ ಹಾಕ್ಕೊಂಡು ನೀಟಾಗಿ ಬೇಯಿಸ್ಕೋಬೇಕು. ನೋಡಿ, ಒಳ್ಳೆ ಫ್ಲೇವರ್ ಬರ್ತಿದೆ, ಘಮ ಘಮ ಅಂತಿದೆ. ತುಂಬ ಅಂದರೆ ತುಂಬ ರುಚಿಯಾಗಿ ಕೂಡ ಇರುತ್ತೆ ಹಲಸಿನ ಹಣ್ಣಿನ ಹೋಳಿಗೆ. ರುಚಿಯಾದ ಹಲಸಿನ ಹಣ್ಣಿನ ಹೋಳಿಗೆ. ಇದಕ್ಕೆ ತುಪ್ಪ ಹಾಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ. ಈ ರೆಸಿಪಿ ಇಷ್ಟ ಆದಲ್ಲಿ ನನ್ನ ಚಾನಲ್ಗೊಂದು ಲೈಕ್ ಕೊಡಿ, ಶೇರ್ ಕೂಡ ಮಾಡಿ, ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಕೂಡ ಆಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.